ನೀವೇನು ಮಾಡ್ತಿದ್ದೀರಿ ಅಲಾಲ್ಕೋರ್ರಿ ಇವತ್ತು ರಾಜಕಾರಣಿಗಳು ಇವತ್ತು ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡು ಗೆದ್ದ ಮೇಲೆ ನಮ್ಮನ್ನು ನಿಮ್ಮ ಪಾದದಡಿನಲ್ಲಿ ಹಾಕ್ಕೊಂಡು ತುಳಿತಾ ಇದ್ದೀರಾ. ವ್ಯವಸ್ಥೆ ಬದಲಾಗ್ತಿದೆ, ಜನರ ಮನಸ್ಥಿತಿ ಬದಲಾಗ್ತಿದೆ, ಜನರ ಮಾನಸಿಕತೆ ಬದಲಾಗ್ತಿದೆ. ಇನ್ನು ಮುಂದೆ ದಂಡಂ ದಶಗುಣಂ. ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆಗಳೇನಾದರೂ ದೌರ್ಜನ್ಯಗಳು ಮಾಡೋಕ್ಕೆ ಬಂದರೆ ಖಂಡಿತವಾಗ್ಲೂ ಕೂಡ ಈ ದೇಶದ ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನು ಮಮತಾ ಬ್ಯಾನರ್ಜಿಗೆ ಬಂದಿದೆಯಲ್ಲ ಪರಿಸ್ಥಿತಿ, ಅದೇ ಪರಿಸ್ಥಿತಿ ಈ ದೇಶದ ಯಾವುದೇ ರಾಜ್ಯದಲ್ಲಾದರೂ ಬರ್ಬೋದು. ಜನರು ಒಂದು ಸಲ ಏನಾದರೂ ಕಾನೂನನ್ನು ಕೈಗೆ ತಗೊಂಡ್ರೆ ಖಂಡಿತವಾಗ್ಲೂ ನೀವು ಸರ್ಕಾರಗಳು ಏನೂ ಮಾಡೋಕ್ಕೆ ಬರೋದಿಲ್ಲ. ಏನಕ್ಕೆ ಅಂದರೆ ಜನತಾ ನ್ಯಾಯಾಲಯ ಅಂತಿಮವಾದ ನ್ಯಾಯಾಲಯ ಆಗಿರುತ್ತೆ. ವ್ಯವಸ್ಥೆಯಲ್ಲಿ ನಮಗೆ ನ್ಯಾಯ ಸಿಗೋದಿಲ್ಲ ಅಂತ ಅನಿಸುತ್ತೆ. ಆವಾಗ ಸಾರ್ವಜನಿಕರು ಕಾನೂನನ್ನು ಕೈಗೆ ತಗೊಂಡ್ರೆ ಏನಾಗುತ್ತೆ ಅನ್ನೋದು ಈ ದೇಶದ ಎಲ್ಲ ರಾಜಕಾರಣಿಗಳು ಇವತ್ತು ಏನು ತಿಂದು ನಮ್ಮ ದುಡ್ಡನ್ನು ತಿಂದು ಕೊಬ್ಬಿ ಮೆರಿತಿದ್ದೀರಲ್ಲ ನೀವು ರಾಜಕಾರಣಿಗಳು ಮತ್ತು ನಿಮ್ಮ ಕುಟುಂಬದವರು ಇದ್ದಾರಲ್ಲ, ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಡಾಕ್ಟ್ರ್ ಆಗಬೇಕು ಅಂತ ತನ್ನ ಇಡೀ ಜೀವನದಲ್ಲಿ ಕನಸುಗಳನ್ನ ಕಟ್ಕೊಂಡು ಮೆಡಿಕಲ್ ಓದೋದಕ್ಕೆ ಬಂದಿರೋ ಒಂದು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿ ಅತ್ಯಾಚಾರಿಗಳು ಆಕೆನ ಕೊಲೆ ಮಾಡಿದಾಗ ಆ ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಮಮತಾ ಬ್ಯಾನರ್ಜಿ ಅವರ ನಡೆ ಇತ್ತಲ್ಲ ಮತ್ತು ಅವರು ತೆಗೆದುಕೊಂಡ ತೀರ್ಮಾನಗಳಿತ್ತಲ್ಲ, ನಿಜವಾಗ್ಲೂ ಕೂಡ ಮಮತಾ ಬ್ಯಾನರ್ಜಿಯವ್ರನ್ನು ಕೂಡ ಒಂದು ಹೆಣ್ಣಾಗಿ ಒಂದು ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದ್ರೇನೋ ಅನ್ನೋ ಒಂದು ರೀತಿಯಲ್ಲಿ ಅವತ್ತು ಮಮತಾ ಬ್ಯಾನರ್ಜಿ ಅವ್ರು ನಡ್ಕೊಂಡ್ರು. ಮಮತಾ ಬ್ಯಾನರ್ಜಿಯವರ 15 ವರ್ಷದ ಆಳ್ವಿಕೆ ಏನಿತ್ತಲ್ವ ಪಶ್ಚಿಮ ಬಂಗಾಳದಲ್ಲಿ, ಈ 15 ವರ್ಷದಲ್ಲಿ ಸಾವಿರಾರು ಜನರ ಕಗ್ಗೊಲೆಗಳಾಗಿದೆ. ಮೇ 4ನೇ ತಾರೀಕು ರಿಸಲ್ಟ್ ಬಂದ ಮೇಲೂ ಕೂಡ ಇವತ್ತಿನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇದ್ದಾರಲ್ಲ, ಅವರ ಆಪ್ತ ಕಾರ್ಯದರ್ಶಿನ ರಸ್ತೆನಲ್ಲಿ ನಡು ರಸ್ತೆನಲ್ಲಿ ಗುಂಡಿಕ್ಕಿ ಕೊಂದು ಸಾಯಿಸ್ಬಿಟ್ರು. ಎಲ್ಲ ಕಾನೂನುಗಳನ್ನು ಕೂಡ ಗಾಳಿಗೆ ತೂರಿ ಸಂವಿಧಾನವೂ ಕೂಡ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿ ಕೋರ್ಟ್ಗಳನ್ನು ಕೂಡ ಚಾಲೆಂಜ್ ಮಾಡಿದ್ದಾಳೆ ಈಕೆ. ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರು ಎಲ್ಲರನ್ನೂ ಕೂಡ TMC ಕಾರ್ಯಕರ್ತರು ಅಂತಲೇ ಪೊಲೀಸ್ನವ್ರೀಗ ರಿಪೋರ್ಟ್ ಕೊಡ್ತಿದ್ದಾರೆ. ಹಾಗಾದರೆ ನಿಮ್ಮ 2.0 ನಾಟಕ ಕಂಪನಿ ಶುರು ಮಾಡಿದ್ರ ನೀವು ಮಮತಾ ಮೇಡಮ್ ಅವರೇ? ಯಾಕೆಂದರೆ ನೀವು ಇಂಥ ನಾಟಕಗಳನ್ನ 15 ವರ್ಷದಲ್ಲಿ ಬೇಕಾದಷ್ಟು ಆಡಿದ್ದೀರಿ, ಬೇಕಾದಷ್ಟು ಆಡಿದ್ದೀರಿ. ನೀವೇ ಕೈಗೆ ಬ್ಯಾಂಡೇಜ್ ಸುತ್ಕೊಳ್ಳೋದು, ಕಾಲಿಗೆ ಬ್ಯಾಂಡೇಜ್ ಸುತ್ಕೊಳ್ಳೋದು, ತಲೆಗೆ ಬ್ಯಾಂಡೇಜ್ ಹಾಕ್ಕೊಳ್ಳೋದು, ಈ ಥರ. ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಗಾದೆ ಇದೆ, ನಾನು ತಿವ್ದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ. ಹಂಗೇನಾದರೂ ಈಗ 2.0 ಶುರು ಮಾಡ್ಕೊಂಡ್ರ ನಾಟಕನ, ನಿಮ್ಮ ನಾಟಕದ ಕಂಪ್ನಿನ. ಮಮತಾ ಬ್ಯಾನರ್ಜಿ ಪರ ಇವತ್ತು ಏನು ಕಾಂಗ್ರೆಸ್ನ ಇಂಡಿ ಕೂಟ ಇದೆಯಲ್ಲ, ಇಡೀ ಇಂಡಿ ಕೂಟ ನಿಂತಿದೆಯಲ್ಲ, ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯೇನ್ರಿ? ಹೇಳ್ರಿ, ಎಲ್ಲರೂ ಹೋಗಿದ್ರಿ? ರಾಹುಲ್ ಗಾಂಧಿ ಅವರೇ, ನೀವೇನು ಈಗ ದೊಡ್ಡದಾಗಿ ಇಶಿ ಶುದ್ಧ ಟ್ವಿಟರ್ಗಳಲ್ಲಿ ಮಾಡ್ತಿದ್ದೀರಾ ಮಮತಾ ಬ್ಯಾನರ್ಜಿ ಪರ ನಾವು ಇದ್ದೀವಿ ಅಂತ. ಇವತ್ತು ಅಭಿಷೇಕ್ ಬ್ಯಾನರ್ಜಿ ಮೇಲೆ ಸುಮ್ಮನೆ ಹಲ್ಲೆ ಮಾಡಿದ್ದಕ್ಕೆ ನಿಮಗೆ ಇಷ್ಟೊಂದು ನೋವು, ಇಷ್ಟೊಂದು ಸಂಕಟ. ನೂರಾರು ಜನ, ಸಾವಿರಾರು ಜನ ಕಾರ್ಯಕರ್ತನ ಕೊಂದಾಕಿದ್ರಲ್ರಿ 15 ವರ್ಷದಲ್ಲಿ. ಎಲ್ಲರೂ ಹೋಗಿತ್ತು ನಿಮ್ಮ ವಾಯ್ಸ್ ಅವತ್ತು? ನಿಮಗೆ ನಾಲ್ಗೆಗಳೆಲ್ಲ ಸೇದೋಗ್ಬಿಟ್ಟಿತ್ತು ಅವತ್ತು? ಹೇಳ್ರಿ, ನೀವು ವಿರೋಧ ಪಕ್ಷದಲ್ಲಿ ಕೂತಿದ್ದೀರಲ್ಲ ಇವತ್ತು, ಮಾತಾಡ್ರಿ ನೀವು ಇವತ್ತು. ರಾಹುಲ್ ಗಾಂಧಿಯವ್ರು ಹೇಳೋದು ಅಭಿಷೇಕ್ ಬ್ಯಾನರ್ಜಿನ ಹೈದ್ರಾಬಾದಿಗೆ ಕರ್ಕೊಂಡೋಗಿ. ಯಾಕಪ್ಪ ನಿನ್ನ ಮನೆಗೆ ಕರ್ಕೊಂಡೋಗಿಕ್ಕ? ಹೈದ್ರಾಬಾದ್ಗೆ ಯಾಕೆ? ನಿನ್ನ ಮನೆ ಇನ್ನೂ ಸೇಫ್ ಅಲ್ವಾ? ನಿಮ್ಮ ಬ್ರದರ್ಸೇ ಕಾವಲಿರ್ತಾರಲ್ಲ ನಿಮ್ಮ ಮನೆಗೆ, ಇನ್ನೂ ಸೇಫು. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಏನೆಲ್ಲ ಒಂದು ರಾಜಕೀಯ ಅರಾಜಕತೆ ಆಗ್ತಾಯಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನೀವು ನಿನ್ನೆ ಮತ್ತು 2-3 ದಿವಸಗಳಿಂದ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಹಲ್ಲೆಗಳಾಗ್ತಾಯಿದೆ. ಅದು ಕೂಡ ರಾಜಕಾರಣಿಗಳ ಮೇಲೆ ಹಲ್ಲೆ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ TMCಯ ಮಮತಾ ಬ್ಯಾನರ್ಜಿ ಅವರ ತಮ್ಮನ ಮಗ ಅಭಿಷೇಕ್ ಬ್ಯಾನರ್ಜಿ ಅವರನ್ನು ಸಾರ್ವಜನಿಕರೇ ಥಳಿಸಿರುವಂಥ ಘಟನೆಯೂ ಕೂಡ ನಡೆದಿದೆ. ಅದರೊಟ್ಟಿಗೆ ಇನ್ನೊಬ್ಬ ಸಂಸದರಿಗೂ ಕೂಡ ಅಲ್ಲಿ ಸಾರ್ವಜನಿಕರು ಹಲ್ಲೆ ಮಾಡಿರೋ ಪ್ರಕರಣಗಳು ನಾವು ನೋಡ್ತಾ ಇದ್ದೀವಿ. ಇದ್ರ ಮೇಲೆ ದೊಡ್ಡ ಚರ್ಚೆಗಳು ನಡೀತಿದೆ. ಇದನ್ನು ಈಗ ನಮ್ಮ ಮಮತಾ ಬ್ಯಾನರ್ಜಿ ಅವರು ಹೇಳ್ತಿರೋದೇನು, ಇದು ಪ್ರಜಾಪ್ರಭುತ್ವದ ಮೇಲಿನ ಹಲ್ಲೆ ಅಂತ ಹೇಳಿ ಅವರು ಮಾತಾಡ್ತಿದ್ದಾರೆ. ಇಲ್ಲಿ ನಾವು ಇದನ್ನು ನಿಜವಾಗ್ಲೂ ಕೂಡ ನಾವೊಂದು ಸಭ್ಯ ನಾಗರಿಕರಾಗಿ, ಒಂದು ಸಭ್ಯ ನಾಗರಿಕ ಸಮಾಜವಾಗಿ ಖಂಡಿತವಾಗ್ಲೂ ಇಂಥ ಘಟನೆಗಳನ್ನ ಖಂಡಿಸಬೇಕು. ಇದನ್ನು ಪಕ್ಷಾತೀತವಾಗಿ ಎಲ್ಲರೂ ಖಂಡನೆ ಮಾಡ್ತಿದ್ದಾರೆ, ನಾವು ಕೂಡ ಇದನ್ನು ಖಂಡಿಸಬೇಕು. ಆದರೆ ವೀಕ್ಷಕರೇ, ನಾವಿಲ್ಲಿ ಒಂದನ್ನು ಗಮನಿಸಬೇಕು ನೋಡಿ. ಭಾರತ ಅಂತ ಒಂದು ದೊಡ್ಡ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಂಥ ಘಟನೆಗಳು ಸಂಭವಿಸ್ತಿಲ್ಲ.
ಯಾವ ರಾಜ್ಯದಲ್ಲೂ ಕೂಡ ರಾಜಕಾರಣಿಗಳ ಮೇಲೆ ಹಲ್ಲೆಗಳು ನಡೆಯುತ್ತಿರೋದು ನಾವು ಇತ್ತೀಚೆಗಂತೂ ಕಾಣ್ತಿಲ್ಲ. ಬಹುಶಃ ಹಿಂದೆ ನಡೆದಿರ್ಬೋದು, ಬಟ್ ಇತ್ತೀಚಿನ ವರ್ಷಗಳಲ್ಲಿ ಇಂಥ ಘಟನೆಗಳು ನಡೀತಿಲ್ಲ. ಆದರೆ ಇದು ಪಶ್ಚಿಮ ಬಂಗಾಳದಂಥ ರಾಜ್ಯದಲ್ಲಿ ಪದೇ ಪದೇ ಯಾಕೆ ಇದು ಪುನರಾವರ್ತನೆ ಆಗ್ತಿದೆ ಅನ್ನೋದನ್ನು ನಾವು ಒಂಚೂರು ಯೋಚನೆ ಮಾಡಬೇಕು. ಮತ್ತು ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಒಂಚೂರು ಹಿಂದಕ್ಕೂ ಹೋಗಬೇಕಾಗತ್ತೆ. ಏನು 15 ವರ್ಷ ಮಮತಾ ಬ್ಯಾನರ್ಜಿಯವರ TMC ಸರ್ಕಾರ ಪಶ್ಚಿಮ ಬಂಗಾಳನ ಆಳ್ತಲ್ವಾ, ಇವರ ಆಳ್ವಿಕೆಯಲ್ಲಿ ಆದಂತಹ ಅವಘಡಗಳು, ಒಂದು ಸಮುದಾಯನ ಓಲೈಕೆ ಮಾಡೋದಕ್ಕೋಸ್ಕರ, ತನ್ನ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಮತಾ ಬ್ಯಾನರ್ಜಿಯವರು 15 ವರ್ಷ ಅಲ್ಲಿನ ಬಹುಸಂಖ್ಯಾತ ಹಿಂದೂಗಳ ಮೇಲೆ ಆಗಲಿ, ಹಿಂದೂ ಕಾರ್ಯಕರ್ತರ ಮೇಲೆ ಆಗಲಿ, ಅಥವಾ BJP ಕಾರ್ಯಕರ್ತರ ಮೇಲೆ ಆಗಲಿ ಅವರು ನಡೆಸ್ಕೊಂಡಂತಹ ರೀತಿ ಇದೆಯಲ್ಲ, ನಿಜವಾಗ್ಲೂ ಕೂಡ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೃತ್ಯಗಳನ್ನ ಅವ್ರ ಕಾಲದಲ್ಲಿ ಮಾಡಿದ್ದಾರೆ ಅವರು. ಇದು ಯಾವುದೂ ಕೂಡ ಕಾನೂನಿನ ಚೌಕಟ್ಟಿಗಾಗಲಿ ಅಥವಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವ್ರ ಮೇಲೆ ಪ್ರಕರಣಗಳಾಗಲಿ ದಾಖಲೆ ಆಗದೇ ಇರೋ ಥರ ಅವತ್ತಿನ TMC ಸರ್ಕಾರ, ವಿಶೇಷವಾಗಿ ಮಮತಾ ಬ್ಯಾನರ್ಜಿಯವರು ಖುದ್ದು ನೋಡ್ಕೊಂಡಿದ್ದಾರೆ. ಇದನ್ನು ನಾನು ಏನಕ್ಕೆ ಮಮತಾ ಬ್ಯಾನರ್ಜಿಯವರೇ ಇದನ್ನು ಖುದ್ದು ನೋಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ ಅಂದರೆ, ನೋಡಿ, ಒಂದು ದೊಡ್ಡ ಘಟನೆ ನಡೀತು. ಒಂದು ಮೆಡಿಕಲ್ ಕಾಲೇಜಲ್ಲಿ ತಾನೊಬ್ಬ ಡಾಕ್ಟ್ರ್ ಆಗಬೇಕು ಅಂತ ತನ್ನ ಇಡೀ ಜೀವನದಲ್ಲಿ ಕನಸುಗಳನ್ನ ಕಟ್ಕೊಂಡು ಮೆಡಿಕಲ್ ಓದೋದಕ್ಕೆ ಬಂದಿರೋ ಒಂದು ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿ ಅತ್ಯಾಚಾರಿಗಳು ಆಕೆನ ಕೊಲೆ ಮಾಡಿದಾಗ ಮಮತಾ ಬ್ಯಾನರ್ಜಿಯವರು ನಿಜವಾಗ್ಲೂ ಕೂಡ ಅವತ್ತು ನಡ್ಕೊಂಡಿದ್ದ ರೀತಿ ಇತ್ತಲ್ಲ, ಏನೋ ಆ ರೇಪ್ ಆ್ಯಂಡ್ ಮರ್ಡರ್ ಕೇಸಲ್ಲಿ ಮಮತಾ ಬ್ಯಾನರ್ಜಿಯವರ ನಡೆ ಇತ್ತಲ್ಲ, ಮತ್ತು ಅವರು ತೆಗೆದುಕೊಂಡ ತೀರ್ಮಾನಗಳಿತ್ತಲ್ಲ, ನಿಜವಾಗ್ಲೂ ಕೂಡ ಮಮತಾ ಬ್ಯಾನರ್ಜಿಯವರು ಕೂಡ ಒಂದು ಹೆಣ್ಣಾಗಿ ಒಂದು ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದ್ರೇನೋ ಅನ್ನೋ ಒಂದು ರೀತಿಯಲ್ಲಿ ಅವತ್ತು ಮಮತಾ ಬ್ಯಾನರ್ಜಿಯವರು ನಡ್ಕೊಂಡ್ರು. ಇದಿಷ್ಟೇ ಅಲ್ಲ ಸ್ನೇಹಿತರೆ, ಮಮತಾ ಬ್ಯಾನರ್ಜಿಯವರ 15 ವರ್ಷದ ಆಳ್ವಿಕೆ ಏನಿತ್ತಲ್ವ ಪಶ್ಚಿಮ ಬಂಗಾಳದಲ್ಲಿ, ಈ 15 ವರ್ಷದಲ್ಲಿ ಸಾವಿರಾರು ಜನರ ಕಗ್ಗೊಲೆಗಳಾಗಿದೆ. ಹೌದು, ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡುವಂತಹ ಸಂಘಟನೆಯಲ್ಲಿ ಕೆಲಸ ಮಾಡುವಂತಹ ಹಿಂದೂ ಕಾರ್ಯಕರ್ತರದು ಕೊಲೆಗಳಾಗಿದ್ದಾವೆ. BJP ಮುಖಂಡರ ಕೊಲೆ ಆಗಿದೆ. BJPಯ ಕಾರ್ಯಕರ್ತರು ಕೆಳಮಟ್ಟದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರುಗಳ ಕೊಲೆಗಳಾಗಿದೆ. ಅವ್ರುಗಳ ಮೇಲೆ ಹಲ್ಲೆಗಳು ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ದಾರೆ. ಮತ್ತು ಮೊನ್ನೆ ಏನು ರಿಸಲ್ಟ್ ಬಂತಲ್ಲ, ಮೇ 4ನೇ ತಾರೀಕು ರಿಸಲ್ಟ್ ಬಂದ ಮೇಲೂ ಕೂಡ ಇವತ್ತಿನ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇದ್ದಾರಲ್ಲ, ಅವರ ಆಪ್ತ ಕಾರ್ಯದರ್ಶಿನ ನಡು ರಸ್ತೆಯಲ್ಲಿ ಗುಂಡಿಕ್ಕಿ ಕೊಂದು ಸಾಯಿಸಿಬಿಟ್ರು. ಈ ರೀತಿಯ ಒಂದು ಅರಾಜಕತೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಸರ್ಕಾರದಲ್ಲಿ ಇತ್ತು. ನೋಡಿ, ಯಾರೂ ಕೂಡ ಮಹಾರಾಜರುಗಳಲ್ಲ. ಇವತ್ತು ನಾವೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆನ ಒಪ್ಕೊಂಡು ಬದುಕ್ತಾ ಇದ್ದೀವಿ. ನಮಗೊಂದು ಸಂವಿಧಾನ ಇದೆ, ನಮಗೊಂದು ಕಾನೂನಿನ ಚೌಕಟ್ಟಿದೆ, ಮತ್ತು ವ್ಯವಸ್ಥೆ ಇದೇ ರೀತಿ ನಡಿಬೇಕು ಅನ್ನೋ ಒಂದು ಚೌಕಟ್ಟಿದೆ ನಮಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಆ ಚೌಕಟ್ಟನ್ನು ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ಯಾರೂ ಅತೀತರಲ್ಲ, ಇಲ್ಲಿ ಯಾರೂ ದೊಡ್ಡವರಲ್ಲ, ಇಲ್ಲಿ ಯಾರೂ ಸರ್ವಾಧಿಕಾರಿಗಳು ಅಲ್ಲ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ನಡೀತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಮಮತಾ ಬ್ಯಾನರ್ಜಿಯವರು ಏನು ಮಾಡಿದರು, ಈ ವ್ಯವಸ್ಥೆನ ತನ್ನ ಕುಟುಂಬಕ್ಕೆ ಸೀಮಿತ ಮಾಡ್ಕೊಂಡಿದ್ರು. ಈ ಮಮತಾ ಬ್ಯಾನರ್ಜಿ ಅನ್ನೋ ಒಂದು ಹೆಣ್ಣುಮಗಳೇನಿದ್ದಾಳೆ, ಈ ಹೆಣ್ಣುಮಗಳು 15 ವರ್ಷದ ಆಳ್ವಿಕೆಯಲ್ಲಿ ಎಲ್ಲ ಕಾನೂನುಗಳನ್ನು ಕೂಡ ಗಾಳಿಗೆ ತೂರಿ, ಸಂವಿಧಾನವೂ ಕೂಡ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಿ ಕೋರ್ಟ್ಗಳನ್ನೂ ಕೂಡ ಚಾಲೆಂಜ್ ಮಾಡಿದ್ದಾಳೆ ಈಕೆ. ಹೌದು ವೀಕ್ಷಕರೇ, ಕೋರ್ಟ್ಗಳನ್ನೂ ಕೂಡ ಚಾಲೆಂಜ್ ಮಾಡಿದೆ. ದುರದೃಷ್ಟವಶ ಏನಂದರೆ, ಇವತ್ತು ಏನು ಮಮತಾ ಬ್ಯಾನರ್ಜಿಯವರ ತಮ್ಮನ ಮಗ ಏನಿದ್ದಾರೆ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಆಗಿರೋ ಹಲ್ಲೆನ ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ತೀವ್ರವಾಗಿ ಇವತ್ತು ಮಮತಾ ಬ್ಯಾನರ್ಜಿ ಖಂಡನೆ ಮಾಡ್ತಿದ್ದಾರೆ. ಮತ್ತು ಇದು ಪ್ರಜಾಪ್ರಭುತ್ವಕ್ಕೆ ಆದ ಅವಮಾನ ಅಂತಲೂ ಕೂಡ ಆಕೆ ಇದನ್ನು ಮಂಡನೆ ಮಾಡ್ತಿದ್ದಾಳೆ. ಆದರೆ ಇವತ್ತು ಮಮತಾ ಬ್ಯಾನರ್ಜಿಯವ್ರು ತಿಳ್ಕೊಬೇಕು, ಮಮತಾ ಬ್ಯಾನರ್ಜಿಯವರೇ, ನಿಮ್ಮ ತಮ್ಮನ ಮಗ ಏನಿದ್ದಾರೆ ಅಭಿಷೇಕ್ ಬ್ಯಾನರ್ಜಿಯವ್ರ ಮೇಲೆ ಕೇವಲ ಹಲ್ಲೆಗಳಾಗಿದೆ ಅಷ್ಟೇ, ಅವರನ್ನು ಕೊಲೆ ಮಾಡಿಲ್ಲ. ಆದರೆ ನಿಮ್ಮ ಆಳ್ವಿಕೆಯಲ್ಲಿ ನೀವು ಎಷ್ಟು ಜನರ ಪ್ರಾಣನ ತೆಗೆದಿದ್ದೀರಿ, ಎಷ್ಟು ಜನರ ಕೊಲೆಗಳನ್ನ ಮಾಡಿಸಿದ್ದೀರಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಇವತ್ತು ನೀವು ಪ್ರಜಾಪ್ರಭುತ್ವಕ್ಕೆ ಆದ ಅವಮಾನ ಇದು ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೀರಲ್ಲ, ಇಷ್ಟಕ್ಕೂ ಹಲ್ಲೆ ಆಗಿರೋದು ಇಲ್ಲಿ. ಮಮತಾ ಮೇಡಮ್ ಅವರ ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಹಲ್ಲೆ ಆಗಿರೋದು ನಿಮ್ಮ ತಮ್ಮನ ಮಗನ ಸ್ವಕ್ಷೇತ್ರದಲ್ಲಿ. ನಿಮ್ಮ ತಮ್ಮನ ಮಗ ಏನು 7 ಲಕ್ಷ ಚಿಲ್ಲರೆ ಮತಗಳಿಂದ ಯಾವ ಕ್ಷೇತ್ರದಲ್ಲಿ ಗೆದ್ದಿದ್ರಲ್ಲ, ಅದೇ ಕ್ಷೇತ್ರದ ಮತದಾರರು ಇವತ್ತು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮತ್ತು ಇವತ್ತು ಪೊಲೀಸ್ನವ್ರು ಹೇಳ್ತಿರೋದೇನು, ಇಲ್ಲಿ ಹಲ್ಲೆ ಮಾಡಿರೋದು BJP ಕಾರ್ಯಕರ್ತರಲ್ಲ, ಹಿಂದೂ ಕಾರ್ಯಕರ್ತರಲ್ಲ, ಇಲ್ಲಿ
ಯಾರು ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರು ಎಲ್ಲರನ್ನೂ ಕೂಡ TMC ಕಾರ್ಯಕರ್ತರು ಅಂತಲೇ ಪೊಲೀಸ್ನವ್ರು ಈಗ ರಿಪೋರ್ಟ್ ಕೊಡ್ತಿದ್ದಾರೆ. ಹಂಗಾದರೆ ನಿಮ್ಮ 2.0 ನಾಟಕ ಕಂಪನಿ ಶುರು ಮಾಡಿದ್ರ ನೀವು ಮಮತಾ ಮೇಡಮ್ ಅವರೇ? ಯಾಕೆಂದರೆ ನೀವು ಇಂಥ ನಾಟಕಗಳನ್ನ 15 ವರ್ಷದಲ್ಲಿ ಬೇಕಾದಷ್ಟು ಆಡಿದ್ದೀರಿ. ಬೇಕಾದಷ್ಟು ಆಡಿದ್ದೀರಿ. ನೀವೇ ಕೈಗೆ ಬ್ಯಾಂಡೇಜ್ ಸುತ್ಕೊಳ್ಳೋದು, ಕಾಲಿಗೆ ಬ್ಯಾಂಡೇಜ್ ಸುತ್ಕೊಳ್ಳೋದು, ತಲೆಗೆ ಬ್ಯಾಂಡೇಜ್ ಹಾಕ್ಕೊಳ್ಳೋದು, ಈ ಥರ. ನಮ್ಮ ಉತ್ತರ ಕರ್ನಾಟಕದ ಕಡೆ ಒಂದು ಗಾದೆ ಇದೆ, ನಾನು ತಿವ್ದಂಗೆ ಮಾಡ್ತೀನಿ ನೀನು ಹತ್ತಂಗೆ ಮಾಡು ಅಂತ. ಹಂಗೇನಾದರೂ ಈಗ 2.0 ಶುರು ಮಾಡ್ಕೊಂಡ್ರ ನಾಟಕನ, ನಿಮ್ಮ ನಾಟಕದ ಕಂಪ್ನಿನ BJP ಮೇಲೆ ಅಪಪ್ರಚಾರ ಮಾಡಿ ಜನರಲ್ಲಿ ತಪ್ಪು ಅಭಿಪ್ರಾಯನ ಸೃಷ್ಟಿ ಮಾಡೋದಕ್ಕೆ ಹಂಗೇನಾದರೂ ಮಾಡಿದರೆ, ಹಂಗೇನಾದರೂ ನೀವು ಮಾಡೋಕ್ಕೆ ಹೊರಟಿದ್ರೆ ದಯವಿಟ್ಟು ನಿಲ್ಲಿಸಿ. ನಿಮ್ಮ ಡೋಂಗಿನ ಕೇಳೋಕ್ಕೆ ಯಾರೂ ರೆಡಿ ಇಲ್ಲ. ಈಗ 210 ಸೀಟು BJP ಗೆಲ್ಲೋದ್ರ ಮುಖಾಂತರ ನಿಮ್ಮನ್ನು ಸಂಪೂರ್ಣವಾಗಿ ಮಕಡೆ ಮಲಗಿಸಿದ್ದಾರೆ. ಅಂದರೆ ಜನರ ಆಕ್ರೋಶ ನಿಮ್ಮ ಮೇಲೆ ಎಷ್ಟಿದೆ ಅನ್ನೋದು ತೋರಿಸ್ತಾ ಇದೆ. ಇಷ್ಟಕ್ಕೂ ಕೂಡ ನೋಡಿ, ನಾವು ಈ ಘಟನೆನ ಖಂಡಿತವಾಗ್ಲೂ ನಾವೊಂದು ಸಭ್ಯ ನಾಗರಿಕ ಸಮಾಜದಲ್ಲಿ ಬದುಕ್ತಿರೋ ನಾಗರಿಕರಾಗಿ ನಾವು ಇದನ್ನು ಖಂಡಿಸ್ತೀವಿ. ಇದು ಯಾರಾದರೂ ಮಾಡಿರಲಿ, ಯಾವ ಪಕ್ಷದವರಾದರೂ ಮಾಡಿರಲಿ, ಇದು ಖಂಡನೀಯ, ಇದು ಆಗಬಾರ್ದು. ಆದರೆ ಇದು ಏನಾಗಿದೆಯಲ್ಲ, ಗುಡ್, ಇದು ಕರೆಕ್ಟ್ ಮಾಡಿದ್ದಾರೆ ಜನ. ನಾನು ಏನಕ್ಕೆ ಇದನ್ನು ವಿರೋಧ ಮಾಡಿದ ಮೇಲೂ ಕೂಡ ಇದು ಮಾಡಿರೋ ಸರಿ ಇದೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಜನರ ಆಕ್ರೋಶ ಹಂಗಿದೆ. ಯಾವಾಗ ಜನರಿಗೆ ವ್ಯವಸ್ಥೆಯ ಮೇಲೆ ಅಪನಂಬಿಕೆ ಹುಟ್ಟುತ್ತೆ, ವ್ಯವಸ್ಥೆಯಲ್ಲಿ ನಮಗೆ ನ್ಯಾಯ ಸಿಗೋದಿಲ್ಲ ಅಂತ ಅನಿಸುತ್ತೆ, ಆವಾಗ ಸಾರ್ವಜನಿಕರು ಕಾನೂನನ್ನು ಕೈಗೆ ತೊಗೊಂಡ್ರೆ ಏನಾಗುತ್ತೆ ಅನ್ನೋದು ಈ ದೇಶದ ಎಲ್ಲ ರಾಜಕಾರಣಿಗಳು ಇವತ್ತು ಏನು ತಿಂದು ನಮ್ಮ ದುಡ್ಡನ್ನು ತಿಂದು ಕೊಬ್ಬಿ ಮೆರಿತಿದ್ದೀರಲ್ಲ ನೀವು ರಾಜಕಾರಣಿಗಳು ಮತ್ತು ನಿಮ್ಮ ಕುಟುಂಬದವರು ಇದ್ದಾರಲ್ಲ, ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಪಶ್ಚಿಮ ಬಂಗಾಳದಲ್ಲಿ ಈಗ ಶುರುವಾಗಿದೆ. ಜನರ ಆಕ್ರೋಶ ಕಟ್ಟೆ ಹೊಡಿತಿದೆ. ಮಮತಾ ಬ್ಯಾನರ್ಜಿಯವರ 15 ವರ್ಷದ ಆಳ್ವಿಕೆ ಒಂದು ಬಹುಸಂಖ್ಯಾತ ಸಮಾಜದ ಮೇಲೆ ಏನು ದೌರ್ಜನ್ಯಗಳು ಮಾಡಿತ್ತಲ್ಲ, ಆ ದೌರ್ಜನ್ಯದ ಪ್ರತಿಫಲ ಇವತ್ತು ಈ ರಾಜಕಾರಣಿಗಳ ಮೇಲೆ ಹಲ್ಲೆಗಳಾಗ್ತಿರೋದು. ಯಾಕೆಂದರೆ ಜನರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಇವ್ರ ಮೇಲೆ ಯಾವುದೇ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ದೂರುಗಳನ್ನ ದಾಖಲೆ ಮಾಡಿದರೆ ಖಂಡಿತವಾಗ್ಲೂ ಇವರಿಗೆ ಶಿಕ್ಷೆ ಕೊಡ್ಸೋಕ್ಕಾಗಲ್ಲ ನ್ಯಾಯಾಲಯದಲ್ಲಿ ಅನ್ನೋ ಒಂದು ತೀರ್ಮಾನಕ್ಕೆ ಇವತ್ತು ಜನ ಬಂದಾಗಿದೆ. ಯಾಕೆ ಜನ ಬಂದರು ಈ ತೀರ್ಮಾನಕ್ಕೆ ಅಂದರೆ, 15 ವರ್ಷ ಮಮತಾ ಬ್ಯಾನರ್ಜಿಯವರ ಆಳ್ವಿಕೆಯಲ್ಲಿ ಆಗಿರ್ತಕ್ಕಂತಹ ಅವಘಡಗಳು, ಅವರು ನ್ಯಾಯಾಲಯಗಳನ್ನು ಕೂಡ ಧಿಕ್ಕಾರ ಮಾಡಿ ಅವರು ಅಧಿಕಾರ ಮಾಡಿದ್ದಾರೆ, ಅವರು ಸರ್ಕಾರ ನಡೆಸಿದ್ದಾರೆ. ಹೌದು ವೀಕ್ಷಕರೇ, ಸರ್ಕಾರ ನಡೆಸಿದ್ದಾರೆ. ಆ ಕಾರಣಕ್ಕೆ ಜನ ಇವತ್ತು ಕಲ್ಲು ತೊಗೊತಿದ್ದಾರೆ, ದೊಣ್ಣೆ ತೊಗೊತಿದ್ದಾರೆ, ಪರಕೆ ತೊಗೊತಿದ್ದಾರೆ. ಯಾವುದು ಸರಿ ಇದರಲ್ಲಿ? ನಿಮ್ಮ ವಿವೇಚನೆಗೆ ಬಿಡ್ತೀನಿ, ನೀವು ತೀರ್ಮಾನ ಮಾಡ್ಕೊಳ್ಳಿ. ಯಾವುದು ಅದು ಹೊಡೆದಿದ್ದು ಸರಿನಾ? ಯಾಕೆಂದರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನ ಒಪ್ಕೊಂಡು ಬದುಕ್ತಿದ್ದೀವಿ ಆ ಕಾರಣಕ್ಕೋಸ್ಕರ. ಆದರೆ ಹೊಡೆಯೋದಕ್ಕೆ ಕಾರಣಗಳಂತೂ ಇದೆಯಲ್ವಾ? ಸಣ್ಣ ಪುಟ್ಟ ಕಾರಣ ಅಲ್ಲ, ತುಂಬ ಗಟ್ಟಿಯಾದ ಕಾರಣಗಳೇ ಇದೆ. 15 ವರ್ಷದ ಜನರ ಆಕ್ರೋಶ ಈಗ ಕಟ್ಟೆ ಹೊಡಿತಿದೆ. ಇದಕ್ಕೆ ಮಮತಾ ಬ್ಯಾನರ್ಜಿಯವರು ಹೇಳ್ತಿರೋ ಸಬೂಬೇನು? BJPಯ ಕುಮ್ಮಕ್ಕಿನಿಂದ BJPಯ ಗೂಂಡಾಗಳು ಈ ಕೆಲಸನ ಮಾಡ್ತಿದ್ದಾರೆ ಅಂತ. ಮಮತಾ ಬ್ಯಾನರ್ಜಿಯವರೇ, ನಿಮ್ಮ TMCಯ ಗೂಂಡಾಗಳು ಪಶ್ಚಿಮ ಬಂಗಾಳದಲ್ಲಿ ಮಾಡಿರ್ತಕ್ಕಂಥ ಅವಘಡಗಳು ನಾವು ನೋಡಿದ್ವಿ. ಎಲೆಕ್ಷನ್ನು ಮುಗಿದು ಮೇ 4ನೇ ತಾರೀಕು ರಿಸಲ್ಟ್ ಬಂದಮೇಲೆ ನಿಮ್ಮ ಪಕ್ಷದ ಕಾರ್ಯಾಲಯಗಳು ಎಲ್ಲೆಲ್ಲಿ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಮಗೆ ಆಶ್ಚರ್ಯ ಆಗ್ತಿತ್ತು. ಯಾಕೆಂದರೆ ನಾವೇನು ನಿಮ್ಮ ರಾಜ್ಯ ಬಂದು ನೋಡಿದವರಲ್ಲ. ದೇವಸ್ಥಾನಗಳು ನಿಮ್ಮ ಪಕ್ಷದ ಪಾರ್ಟಿ ಆಫೀಸು, ಸರ್ಕಾರಿ ಶಾಲೆಗಳು ನಿಮ್ಮ ಪಕ್ಷದ ಪಾರ್ಟಿ ಆಫೀಸು. ಇದೇನು ರೀ ಸರ್ಕಾರ ನಡೆಸೋದು? ಈಗ ನಿಮ್ಮ ಗೂಂಡಾವರ್ತನೆಗಳು, ನಿಮ್ಮ ಗೂಂಡಾಗಿರಿಗಳು. ಎಷ್ಟು ಜನ ಹಿಂದೂ ಕಾರ್ಯಕರ್ತರು ಕೊಲೆ ಮಾಡಿದ್ದೀರಿ ನೀವು? ಎಷ್ಟು ಜನ BJP ಕಾರ್ಯಕರ್ತರು ಕೊಲೆ ಆಗಿದ್ದೀರಿ? ಎಷ್ಟು ಜನ BJP ಮುಖಂಡರುಗಳನ್ನ ನೀವು ಹಲ್ಲೆಗಳು ಮಾಡಿಸಿದ್ದೀರಿ? ಮಮತಾ ಬ್ಯಾನರ್ಜಿ ಅವರು ಹೇಳ್ರಿ. ಇವತ್ತು ಮಮತಾ ಬ್ಯಾನರ್ಜಿ ಪರ ಇವತ್ತು ಏನು ಕಾಂಗ್ರೆಸ್ನ ಇಂಡಿ ಕೂಟ ಇದೆಯಲ್ಲ, ಇಡೀ ಇಂಡಿ ಕೂಟ ನಿಂತಿದೆಯಲ್ಲ, ನಿಮಗೇನಾದರೂ ನಾಶಕಮಾನ ಮರ್ಯಾದೆ ಇದೆಯೇನ್ರಿ? ಆ ಸುವೇಂದು ಅಧಿಕಾರಿ ಅವರ PN ನಡು ರಸ್ತೆಯಲ್ಲಿ ಗುಂಡಿಗೆ ಕೊಂದಾಕಿದ್ರಲ್ರಿ ಮೇ 5ನೇ ತಾರೀಕು 6ನೇ ತಾರೀಕು. ಎಲ್ರಿ ಹೋಗಿದ್ರಿ ನೀವೆಲ್ಲ ಅವತ್ತು? ಹೇಳ್ರಿ, ಎಲ್ರಿ ಹೋಗಿದ್ರಿ? ರಾಹುಲ್ ಗಾಂಧಿ ಅವರೇ, ನೀವೇನು ಈಗ ದೊಡ್ಡದಾಗಿ ಶುದ್ಧ ಟ್ವಿಟರ್ಗಳಲ್ಲಿ ಟ್ವೀಟ್ಗಳು ಮಾಡ್ತಿದ್ದೀರಾ ಮಮತಾ ಬ್ಯಾನರ್ಜಿ ಪರ ನಾವು ಇದ್ದೀವಿ ಅಂತ? ಅವತ್ತೆಲ್ಲರಿ ಹೋಗಿತ್ತು? ಆ ಅಮಾಯಕ ಕಣ್ರಿ, ಆ ಸುವೇಂದು ಅಧಿಕಾರಿಯ ಅಮಾಯಕ ಕಣ್ರಿ. ಆ ಮನುಷ್ಯ ರಾಜಕಾರಣದಲ್ಲೇ ಇಲ್ಲ. ಆ ಮನುಷ್ಯನ ಹೊರ್ಸಾಕಿದ್ರಲ್ಲ, ಯಾಕೆ ಅದು ಜೀವ ಅಲ್ವೇನ್ರಿ? ಆ ಮನುಷ್ಯ ಸತ್ತಾಗ ಒಂದು ಗಟ್ಟಿಯಾಗಿ ಧ್ವನಿ ಎತ್ತಬೇಕು ಅನ್ನೋ ಒಂದು ಸಾಮಾನ್ಯ ಪ್ರಜ್ಞೆನೂ ನಿಮ್ಗಳಿಗಿಲ್ಲ. ಇವತ್ತು ಅಭಿಷೇಕ್ ಬ್ಯಾನರ್ಜಿ ಮೇಲೆ ಸುಮ್ಮನೆ ಹಲ್ಲೆ ಮಾಡಿದ್ದಕ್ಕೆ ನಿಮಗೆ ಇಷ್ಟೊಂದು ನೋವು, ಇಷ್ಟೊಂದು ಸಂಕಟ. 100 ಜನ, 1000 ಜನ ಕಾರ್ಯಕರ್ತರನ್ನ ಕೊಂದಾಕಿದ್ರಲ್ರಿ 15 ವರ್ಷದಲ್ಲಿ. ಎಲ್ಲರೂ ಹೋಗಿತ್ತು ನಿಮ್ಮ ವಾಯ್ಸ್ ಅವತ್ತು?
ನಿಮಗೆ ನಾಲ್ಗೆಗಳೆಲ್ಲ ಸೇದೋಗ್ಬಿಟ್ಟಿತ್ತು ಅವತ್ತು. ಹೇಳ್ರಿ, ನೀವು ವಿರೋಧ ಪಕ್ಷದಲ್ಲಿ ಕೂತಿದ್ದೀರಲ್ಲ ಇವತ್ತು, ಮಾತಾಡ್ರಿ ನೀವು ಇವತ್ತು. ಇವತ್ತು ನೀವು ಮಮತಾ ಬ್ಯಾನರ್ಜಿ ಅವ್ರನ್ನ ಪರವಹಿಸ್ಕೊಂಡು ಮಾತಾಡ್ತೀರ. ಇದೇ ಮಮತಾ ಬ್ಯಾನರ್ಜಿ SIR ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ನ್ಯಾಯಾಲಯದ ಅಧಿಕಾರಿಗಳನ್ನ ಡೆಪ್ಯೂಟ್ ಮಾಡ್ತು. ನ್ಯಾಯಾಲಯ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ನ್ಯಾಯಾಲಯ ಅಧಿಕಾರಿಗಳನ್ನ ನ್ಯಾಯಾಲಯದ ಅಧಿಕಾರಿಗಳನ್ನ SIRಗೆ ಕಳಿಸಿದ್ರೆ ಅವ್ರನ್ನ ಗೃಹ ಬಂಧನದಲ್ಲಿ ಇಡಿಸಿದ್ಲಲ್ಲ ಈ ಅಮ್ಮ. ಅವಾಗ ಎಲ್ಲೋಯ್ತು ರೀ ನಿಮ್ಮ ನಾಲ್ಗೆಗಳನ್ನ ಸೇದೋಗಿದ್ವೇನ್ರಿ? ದಿನಗಳುಗಟ್ಟಲೆ ಅವ್ರಿಗೆ ಅನ್ನ ನೀರು ಇಲ್ದಿರ ಏನು ಮನೆಗಳಲ್ಲಿ ಕೂಡಾಕ್ಬಿಟ್ಟು ಅಧಿಕಾರಿಗಳನ್ನ ಈ ಅಮ್ಮ ತನ್ನ ದರ್ಪನ ತೋರಿಸಿದ್ಲಲ್ಲ. ಅವಾಗ ಎಲ್ರಿಗೂ ಹೋಗಿತ್ತು ನಿಮ್ಮ ವಾಯ್ಸ್ಗಳೆಲ್ಲನೂ. ಅವತ್ತು ಮಾತಾಡಬೇಕಿತ್ತಲ್ವ ನೀವುಗಳು. ಮತ್ತು ಏನು ರಾಹುಲ್ ಗಾಂಧಿಯವ್ರು ಹೇಳೋದು ಅಭಿಷೇಕ್ ಬ್ಯಾನರ್ಜಿನ ಹೈದ್ರಾಬಾದಿಗೆ ಕರ್ಕೊಂಡೋಗಿ. ಯಾಕಪ್ಪ ನಿನ್ನ ಮನೆಗೆ ಕರ್ಕೊಂಡೋಗಿಕ್ಕ? ಹೈದ್ರಾಬಾದ್ಗೆ ಯಾಕೆ? ನಿನ್ನ ಮನೆ ಇನ್ನೂ ಸೇಫ್ ಅಲ್ವಾ? ನಿಮ್ಮ ಬ್ರದರ್ಸೇ ಕಾವಲಿರ್ತಾರಲ್ಲ ನಿಮ್ಮ ಮನೆಗೆ, ಇನ್ನೂ ಸೇಫು. ಹೈದ್ರಾಬಾದ್ಗೆ ಯಾಕೆ? ನಿಲ್ಲಿಸಿ ಈ ಡೊಂಗಿಗಳನ್ನೆಲ್ಲನೂ. ಜನ ಕೇಳಿಸ್ಕೊಳ್ಳಲ್ಲ ಈಗ. ನಿಮ್ಮ ಕತೆ ಮುಗ್ದೋಗಿದೆ ಮಮತಾ ಬ್ಯಾನರ್ಜಿ ಅವರೇ. ನೀವು ನೆನ್ನೆ ಕರೆದಿರೋ ಮೀಟಿಂಗಿಗೆ 80 ಜನ ನಿಮ್ಮ MLAಗಳಲ್ಲಿ ಬಂದವರೆಷ್ಟು? ನೀವು ಮೀಟಿಂಗೇ ಮಾಡಲಿಲ್ಲ, ಬರ್ಖಾಸ್ತೆ ಮಾಡಿಬಿಟ್ರಿ ಮೀಟಿಂಗ್ನ. ಬರೀ 20 ಜನ ಬಂದರು. ಮುಗ್ದೋಗಿದೆ ನಿಮ್ಮ ಕತೆ. ನೀವು ಮತ್ತೆ ಹೇಳಿದ್ನಲ್ಲ 2.0 ನಾಟಕದ ಕಂಪ್ನಿನ ಸ್ಟಾಪ್ ಮಾಡಿ. ನಿಮ್ಮ ನಾಟಕ 15 ವರ್ಷ ಮಾಡಿದ್ದು ಸಾಕಾಗಿದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಬದುಕ್ತಿದ್ದೀರಿ ಅನ್ನೋ ಖಬರಿಲ್ದಂಗೆ 15 ವರ್ಷ ಅಧಿಕಾರ ಸಿಕ್ತು ಅಂತ ಹೇಳಿ ಅಧಿಕಾರದ ಮಧ್ಯದಲ್ಲಿ ನೀವು ಮಾಡಿರೋ ಅವಘಡಗಳು, ಅನ್ಯಾಯಗಳು ಜನರಿಗೆ ಗೊತ್ತಿದೆ ಕಣ್ರಿ. ನೀವು ಯಾರು ಮಹಾರಾಜರುಗಳಲ್ಲ. ಇಲ್ಲಿ ಮಹಾರಾಜರ ಆಳ್ವಿಕೆ 47ರಲ್ಲೇ ಕೊನೆ ಆಗೋಗಿದೆ. ಇಲ್ಲ, ಈಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಪ್ರಜೆಗಳ ಸೇವಕರು ಅಷ್ಟೇ. ಆದರೆ ನೀವೇನು ಮಾಡ್ತಿದ್ದೀರಿ ಅಲಾಲ್ಕೋರ್ರಿ ಇವತ್ತು ರಾಜಕಾರಣಿಗಳು ಇವತ್ತು. ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡು ಗೆದ್ದ ಮೇಲೆ ನಮ್ಮನ್ನು ನಿಮ್ಮ ಪಾದದಡಿನಲ್ಲಿ ಹಾಕ್ಕೊಂಡು ತುಳಿತಾ ಇದ್ದೀರಾ. ವ್ಯವಸ್ಥೆ ಬದಲಾಗ್ತಿದೆ, ಜನರ ಮನಸ್ಥಿತಿ ಬದಲಾಗ್ತಿದೆ, ಜನರ ಮಾನಸಿಕತೆ ಬದಲಾಗ್ತಿದೆ, ಜನರು ಯೋಚನೆ ಮಾಡೋ ರೀತಿ ಬದಲಾಗ್ತಿದೆ. ಇನ್ನು ಮುಂದೆ ದಂಡಂ ದಶಗುಣಂ ಅದು ನಿಮ್ಮ ರಾಜ್ಯದಿಂದನೇ ಶುರುವಾಗಿದೆ. ಈ ದೇಶದ ಎಲ್ಲ ರಾಜಕಾರಣಿಗಳಿಗೂ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಎಲ್ಲೆಲ್ಲಿ ನೀವು ಭ್ರಷ್ಟಾಚಾರ ಮಾಡ್ತಿದ್ದೀರಿ, ಜನರನ್ನ ಕೇವಲವಾಗಿ ನಡೆಸ್ಕೊಂತಿದ್ದೀರಿ, ಮುಂದಿನ ದಿನಗಳಲ್ಲಿ ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಇದು ಶುರುವಾದರೆ ಏನೂ ಆಶ್ಚರ್ಯ ಪಡಬೇಕಾಗಿಲ್ಲ. ತಿಳ್ಕೊಳ್ಳಿ ರಾಜಕಾರಣಿಗಳು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವ್ಯಾರೂ ಕೂಡ ಇಲ್ಲಿ ಮಹಾರಾಜರುಗಳಲ್ಲ. ನೀವ್ಯಾರೂ ಕೂಡ ಇಲ್ಲಿ ಮಹಲ್ಗಳನ್ನ ಕಟ್ಕೊಂಡು ಬದುಕೋದಕ್ಕಾಗೋದಿಲ್ಲ. ನೀವು ಮಹಲ್ಗಳು ಕಟ್ಕೊಳ್ಳಿ, ನೀವು ವಾಸ ಮಾಡಿ ಅದರಲ್ಲಿ. ಆದರೆ ನೀವು ಶುದ್ಧವಾಗಿ ಜನಸೇವಕರಾಗಿದ್ದರೆ ಮಾತ್ರ ನೀವು ಈ ದೇಶದಲ್ಲಿ ಬದುಕೋದಕ್ಕೆ ಇನ್ನು ಮುಂದೆ ಸಾಧ್ಯ ಆಗುತ್ತೆ. ಹೊರತು ನಮ್ಮ ಹತ್ರ ಓಟ್ ಹಾಕಿಸ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆಗಳೇನಾದರೂ ದೌರ್ಜನ್ಯಗಳು ಮಾಡೋಕ್ಕೆ ಬಂದರೆ ಖಂಡಿತವಾಗ್ಲೂ ಕೂಡ ಈ ದೇಶದ ಎಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೊಳ್ಳಿ. ಇವತ್ತು ಏನು ಮಮತಾ ಬ್ಯಾನರ್ಜಿಗೆ ಬಂದಿದೆಯಲ್ಲ ಪರಿಸ್ಥಿತಿ, ಅದೇ ಪರಿಸ್ಥಿತಿ ಈ ದೇಶದ ಯಾವುದೇ ರಾಜ್ಯದಲ್ಲಾದರೂ ಬರ್ಬೋದು. ಕರ್ನಾಟಕನೂ ಸೇರ್ಕೊಂಡೇ ಹೇಳ್ತಾ ಇದ್ದೀನಿ, ಯಾವುದೇ ರಾಜ್ಯದಲ್ಲಾದರೂ ಬೇಕಾದರೂ ಬರ್ಬೋದು. ಜನ ಪ್ರಬುದ್ಧರಾಗ್ತಿದ್ದಾರೆ, ಜನರಿಗೆ ಯೋಚನೆ ಮಾಡೋ ಶಕ್ತಿ ಇದೆ. ಜನರು ಒಂದು ಸಲ ಏನಾದರೂ ಕಾನೂನನ್ನು ಕೈಗೆ ತಗೊಂಡ್ರೆ ಖಂಡಿತವಾಗ್ಲೂ ನೀವು ಸರ್ಕಾರಗಳು ಏನೂ ಮಾಡೋಕ್ಕೆ ಬರೋದಿಲ್ಲ. ಏನಕ್ಕೆ ಅಂದರೆ ಜನತಾ ನ್ಯಾಯಾಲಯ ಅಂತಿಮವಾದ ನ್ಯಾಯಾಲಯ ಆಗಿರುತ್ತೆ. ಜನ ಕೊಡೋ ತೀರ್ಪನ್ನು ಎಲ್ಲರೂ ಕೂಡ ಒಪ್ಕೊಳ್ಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಜನ ದೊಣ್ಣೆ ಬಡಿಗೆ ಹಿಡ್ಕೊಂಡು ಬೀದಿಗೆ ಬರೋಕ್ಕೆ ಮುಂಚೆ ನಿಮ್ಮ ನಡವಳಿಕೆಗಳನ್ನ ಬದಲಾಯಿಸ್ಕೊಳ್ರಿ, ನಿಮ್ಮ ಭ್ರಷ್ಟಾಚಾರಗಳನ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀವಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.